ಒಬ್ರಿಗೂ ನಿಂಗೆ ಸಿಕ್ಕರೆ ಇರುವಂತೆ ಅಮ್ಮಂಗಂತೂ ನಿಂದೆ ಗುಣಗಾನ. ಅದ್ಯಾವ
ಸಿಸ್ಟರ್ ಭಾವನ ಚುರುಕು. ಅದೇನ್ ಚುರುಕು ಏನೋ ಒಂದಿನೂ ಟೂರ್ ಪಾಸ್ ಅಂತ ಹೇಳಿದ್ರೆ ಕೇಳಿಲ್ಲ. ಯಾರು ಬರುತ್ತಲ್ವಾ ಅದ್ರಲ್ಲಿ ಒಟ್ಟಿಗೆ ಹೋದ್ರೆ ಆಯ್ತು. ಬರ್ತೀನಿ ಕಣಪ್ಪ. ಸರಿ ಮುಖ್ಯ ಆಯ್ತು. ಕೇಳಪ್ಪ ನೀವು ಇದ್ದೀರಾ ಮದ್ವೆ 10 ವರ್ಷ ಆಯ್ತು ಇನ್ನೂ ಅದೇ ಲಡಾಖ್ ಸೈಕಲ್. ಅಯ್ಯೋ ಇರ್ಲಿ ಬಿಡು ಸಿಸ್ಟರ್, ಇನ್ನ 3 months ನಾನು ಇಲ್ಲೇ ಹೋಗ್ತೀನಿ. 3 ತಿಂಗಳು ಯಾರಿಗೋ ಇಂಥ ಸಮಯದಲ್ಲಿ ಹುಷಾರಾಗಿರ್ಬೇಕು. ಅಯ್ಯೋ ಅಮ್ಮ, 3 ತಿಂಗಳು ಯಾರಿಗೂ ಅಲ್ಲ, ಸುಬ್ಬು ಇಲ್ಲೇ ಇರ್ತಾನಂತೆ 3 ತಿಂಗಳು. ಅದ್ಯಾಕೆ ಹಂಗ ಬಿಡ್ತೀರಾ? ನಿಮ್ಮ ಅಮ್ಮನ 9 ಮಕ್ಕಳು 9 ಸಲ ಬಂದು ಮನೆಯಲ್ಲ ರಂಪ ಎಬ್ಬಿಸ್ಬಿಟ್ಟು ಹೋಗ್ತಾರೆ. ಅವಾಗ ನಾನು ಕೇಳಿದ್ನಾ? ಏನು ನನ್ನ ಮಕ್ಕಳ ವಿಷಯ ಮಾತಾಡ್ತಿದ್ದೀರಿ? ನನ್ನ ಮಕ್ಕಳ ವಿಷಯ ಮಾತಾಡಿಲ್ಲ ಅಂದ್ರೆ ತಿಂದನ್ನ ಕರ್ಕೊಳ್ವೇನು? ಅಯ್ಯೋ ನಿಮ್ಗಲ್ಲ, ನನ್ನ ತಮ್ಮ ಸುಬ್ಬು ಇಲ್ಲೇ ಇರ್ತಾನ ಅವ್ನ್ಗೆ. ಅಯ್ಯ ಇರ್ಲಿ ಬಿಡೆ, 3 ತಿಂಗಳಲ್ಲ 6 ತಿಂಗಳು ಇರ್ಲಿ. ಯಾಕೆ 9 ತಿಂಗಳು ಮುಗಿಸ್ಕೊಂಡೇ ಬಿಡು, ನನ್ಗೇನು. 9 ತಿಂಗಳಿದ್ದು ಮಗುನ ಎತ್ಕೊಂಡೇ ಹೋಗ್ಲಿ. ನೀವ್ ಬೇಡ ಅಂದ್ರು ನೀನೊಮ್ಮೆ ಮಾತ್ರ ಮಾತಾಡ್ಕೊಂಡಿದ್ರೆ ಟೈಮ್ ವೇಸ್ಟು. ನಮ್ಗೆ ಯಾವ್ದಕ್ಕೆ ಟೈಮ್ ಆಯ್ತು. ಸಿಸ್ಟರ್ ಬಾಬಾ ಯಾಕೋ ರಾಂಗ್ ಸೈಡ್ ಅಲ್ಲಿ ಹೋಗಿದ್ದಾರೆ. ಅಯ್ಯೋ ಹುಟ್ಟಿರೋದೇ ಔಟ್ ಸೈಡ್ ಅಲ್ಲಿ. ನೀನ್ ಒಳಗಡೆ ರೆಸ್ಟ್ ತಗೋ. ಹೋಗಿ ಸಿಸ್ಟರ್. ಬನ್ನಿ ಬಾಸ್, ರೆಸ್ಟ್ ಮಾಡಿ. ನಡೆಯೋ ಪರಿಸ್ಥಿತಿಯ ಗಂಭೀರ ಸ್ವರೂಪದ ದರ್ಶನ ನಿಮಗಾಗಿರ್ಬೇಕಲ್ಲ. ಪೆಚ್ಚು ಮೋರೆಯೊಡನೆ ಆಫೀಸ್ನಲ್ಲಿ ಕುಣಿತಾ ಕುಳಿತಿದ್ದ ಉದ್ದಣ್ಣನಿಗೆ ಅಂದು ಆಫೀಸ್ನಲ್ಲಿ ನಡೆದ ಒಂದು ಘಟನೆಯಿಂದ ಪ್ರಮೋಷನ್ಗೊಂದು ರಹದಾರಿಯನ್ನು ತೋರಿಸಿತು. ಬನ್ನಿ ಆಫೀಸ್ ಹೋಗೋಣ. ನಡೆದಿ ಪಿಂಕದ ಸಿಂಗಾರಿ ಮೈದುಂಗಿನ ವೈಯಾರಿ ಬಂದಾಡೋ ಬಂದಾಡೋ ಡಾರ್ಲಿಂಗ್ ಅಯ್ಯೋ ಅಯ್ಯೋ ಕುಳ್ಕಬೇಡ ಸಿಲ್ಕು ಪ್ರೀಚೆ ಪ್ರೀಚೆ ಕಣ್ಣು ಮುಚ್ಚಿ ನನ್ನ ಪ್ರೀಚೆ ಅರಿಯು ಈ ಕಂಬದಲ್ಲಿರುವುದೇ ಇಲ್ಲ ಈ ಕಂಬದಲ್ಲಿರುವುದೇ ಇಲ್ಲ ಈ ಟೆಲಿಫೋನ್ ಗೆಳತಿ ಸಾಯಂಕಾಲ ಬೀದಿ ಬಾರೋ. ಸರಿ ಸರಿ. ಬನ್ನಿ ಬನ್ನಿ ಎಲ್ಲರೂ ಬನ್ನಿ ಎಲ್ಲರೂ ಬನ್ನಿ. Dear colleagues,
ಅಂತೂ ಸ್ವಚ್ಛ. ಇಂಗ್ಲಿಷ್ನವ್ರು ಕೂಡ ಇಷ್ಟು ಚಂದ ಮಾತಾಡಕ್ಕಿಲ್ಲ. ನಿಮ್ಗೆ ಗೊತ್ತಲ್ಲ ಮಣಿಸ್ವಾಮಿ, ನಾವು ಇಂಗ್ಲಿಷ್ ಪ್ರೇಮಿ ಅಂತ. ನಮ್ಮ ಮನೇಲಿ ಇದೆಯಲ್ಲ ಟಾಮಿ ನಾಯಿ, ಅದ್ರ ಜೊತೆ ಇಂಗ್ಲಿಷ್ ಅಲ್ಲೇ ಮಾತಾಡೋದು. ಸರ್ ಹೆಡ್ ಆಫೀಸ್ ಕಾಲ್ ಸರ್. ಮುನ್ಸ್ವಾಮಿ ನೀವು ಹೋಗಿರಿ, ನಾನು ಎದ್ದೋಗಿ ಜೊತೆ ಮಾತಾಡ್ತೀನಿ. ಓಕೆ ಸರ್. ಅಷ್ಟೊಂದು ಮುನ್ಸ್ವಾಮಿ ಅದು ಅವ್ರು ಸೀರಿಯಲ್ ನಿಮ್ಮ ಅಕ್ಕ ಒಳ್ಳೆ ಶ್ರೀದೇವಿ ತರ ಇದ್ರು ಅಂತ ಹೇಳಿ ಏನಂತೆ ಸರ್? ಮತ್ತೊಂದು ಇನ್ನೊಂದ್ಸರಿ ಬಿಡುವುದಾಗ ಬರ್ತೀನಿ. ಆಯ್ತು ಸರ್. ಓಕೆ ಕಂಗ್ರಾಚುಲೇಷನ್ ಸ್ವಾಮಿ. ಥ್ಯಾಂಕ್ಸ್. ಅವನಿಗೆ ಪ್ರಮೋಷನ್ ಯೋಗ್ಯತೆ ಇದೆ ಕೊಟ್ಟಿದ್ದಾರೆ. ಅವನ ಯೋಗ್ಯತೆ ನಾನ್ ಕಾರಣ. ನೆಟ್ಟು ನಾಲ್ಕಲ್ಲಿ ಇಂಗ್ಲಿಷಲ್ಲಿ ಬರೆಯೋದಕ್ಕೆ ಬರೋದಿಲ್ಲ, ಅವನಿಗೆ ಪ್ರಮೋಷನ್. ರಿಯಾಕ್ ಬೆಣ್ಣೆ ಹಚ್ಚಿದ್ದಾನೆ. ಎಣ್ಣೆ ಹಚ್ಚಿದನೋ ತುಪ್ಪ ಹಚ್ಚಿದನೋ ನಿಂಗೂ ಬೇಕು ಅಂದ್ರೆ ನೀನು ಹಚ್ಚು. ಸಿದ್ದು, ನನಗೆ ಪ್ರಮೋಷನ್ ಬೇಕು. ಕೊಡಿಸ್ತಾ ಇಲ್ಲ ಹೇಳು. ನೀವ್ ಪ್ರಮೋಷನ್ ಮನೇಲಿ ನನ್ನ ಮಾಮ ಇಲ್ಲವನಲ್ಲಪ್ಪ, ತಲೆ ಎಲ್ಲ ಮಾತಾಡ್ತಾನೆ. ಅವನು ತಳಕ್ಕೆ ನನ್ನ ಹೆಂಡತಿ ತಕ್ಕತ್ತೆ ಅಂತ ಕುಣಿತಾಳೆ. ಅದಕ್ಕೆ ಅವ್ರಿಗೆ ಒಂದೇ ಅಲ್ಲ ತಲೆ ಇರೋದು ಅಂತೇಳಿ ನಾನು ಪ್ರಮೋಷನ್ ನಾನು ಪೂರ್ಣ ಮಾಡ್ಬೇಕು. ಕೊಡಿಸ್ತಾ ಇಲ್ಲ ಹೇಳು. ನೋಡ್ಕೊರಿ, ಈಗಲೇ ಅವ್ನ ಸ್ವಾಮಿ ಹತ್ರ ಹೋಗಿ ಅವ್ನು ಏನ್ ಮಾಡ್ದ ಹೆಂಗ್ ಮಾಡ್ದ ಅಂತ ಎಲ್ಲ ವಿಚಾರಿಸುವ. ಬಾರ್ನಲ್ಲಿ ಬಾರ ಕೈಲಾಸ್ ಬಾರ್ ಸರ್ವರೋಗನಿಗೆ ಸಾರೆಯ ಮಂದು. ಬರೀ ಬಾರಲ್ಲ, ಕೈಲಾಸ ಬಾರ್. ಯಾಕಂತ ಜಾಗಕ್ಕೆಲ್ಲ ಇಂಥ ಹೆಸರಿದ್ದಾರೆ? ಇಲ್ಲಿ ಕುಡಿದಿದ್ದು ಜಾಸ್ತಿ ಆದ್ರೆ ನೆಕ್ಸ್ಟ್ ಗಲ್ಲಿಗೆ ಹೋಗ್ಬೋದು ಅಂತ. ಇದ್ರೆ ನಾವು ಅಲ್ಲಿಗೆ ಹೋಗೋಣ. ಬನ್ನಿ. ನಡೀರಿ. ಯೋ ಕೂತ್ಕೊಳ್ಳಯ್ಯ, ಯಾಕೆ ಚದರ್ತಿ? ಹೌದು, ಈ ಬಾರ್ ಹೆಸರೇನು? ಕೈ ರಾಸ್ ಬಾರ್. ಅದ್ಯಾಕ್ ದೇವ್ರ ಹೆಸರಿಡ್ತಾರೋ? ಲೇ, ನಾವು ಮಾಡೋ ಮನೆಯ ಕೆಲಸಕ್ಕೆ ದೇವ್ರ ಹತ್ರ ರಕ್ಷಣೆ ಕೊಡಪ್ಪ ಅಂತ ಲಂಚ ಕೊಡತ್ತ. ಅದು ಯಾಕೆ ಕುಡಿತಾರೋ ಏನೋ? ಖುಷಿಗೆ ಬ್ರದರ್. ಮದ್ವೆ ಆದ್ರೂ ಕುಡಿತಾರೆ, ಮದ್ವೆ ಆಗಿಲ್ಲಾದ್ರೂ ಕುಡಿತಾರೆ, ಮಕ್ಳಾದ್ರೂ ಕುಡಿತಾರೆ, ಮಕ್ಳಾಗಿಲ್ಲಾದ್ರೂ ಕುಡಿತಾರೆ, ಸಿಂಗಲ್ ಕುಡಿತಾರೆ, ಕಮಿಟ್ ಆಗಿರೋರು ಕುಡಿತಾರೆ. ಕುಡಿತಾ 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 ಕುಡಿಯೋದೇ ನನ್ನ ವೀಕ್ನೆಸ್. ಲೋ ಮುದ್ದು, ಇದಕ್ಕೂ ಕುಡಿತಾರೆ. ಮತ್ತೆ ಇನ್ನೊಂದವರೆಲ್ಲ ಇರ್ತಾರಲ್ಲ, ಏನು ತಿಂದೆ ಸೇದೆ ಕುಡಿದೆ 40 ವರ್ಷಕ್ಕೆಲ್ಲ BP ಶುಗರ್ ಬಂದು 50 ವರ್ಷಕ್ಕೆಲ್ಲ ಹಾರ್ಟ್ ಡಮಾರ್ ಅಂತ ಸತ್ತೋಗೋರೆ. ಗೂಬೆ ನನ್ನ ಮಕ್ಕಳು ಭೂಮಿಗೆ ಭಾರ ಆದವರು, ಬದುಕೋಕೆ ನಾಲಾಯಕಾದವರು. ಇವ್ ನನ್ನ ಮಗ ಇನ್ನೂ ಬಂದಿಲ್ಲಲ್ಲ. ಯಾವ ಮಾರಾಯ? ಎಲ್ಲ ರೆಡಿ ಮಾಡಿಬಿಟ್ಟಿದ್ರೆ ಈ ತರ ಪಾರ್ಟಿ ಅಂದ್ರೆ ನನಗೆ ಇಷ್ಟಲ್ಲಪ್ಪ. ಏನೋ ಫ್ರೆಂಡ್ಸ್ ಎಲ್ಲ ಸೇರಿರ್ತಾರಲ್ವಾ, ಸ್ವಲ್ಪ ತಗೊಂತೀನಿ. ಮುದ್ದಣ್ಣ ತಗೊಳ್ಳೋದಿಲ್ವಾ? ಬೇಡ ಬೇಡ ಬೇಡ, ನಾವು ಕುಡ್ದಿರೋ ವಾಸನೆಗೆ ಒಂದ್ 3 ದಿನ ಮುರ್ಚೋಗ್ತಾನೆ. ಇನ್ನೇನಾದ್ರೂ ಕುಡದ ಅಂತ ಇಟ್ಕೊಳ್ಳಿ, ಆ ಕೈಲಾಸದಿಂದ ಶಿವನೇ ಬರ್ಬೇಕು ಕರ್ಕೊಂಡೋಗಕ್ಕೆ. ನೀವು ತಗೊಳ್ಳಿ. ತಗೊಳ್ಳಿ. ಸ್ವಾಮಿ, ನೀವು ಪ್ರಮೋಷನ್ ಸಿಕ್ಕಿದ್ ಕೇಳಿ ನಂಗೆ ತುಂಬಾ ಖುಷಿ ಆಯ್ತು. ಹೆಂಗ್ ಅದೆಲ್ಲ ಸೀಕ್ರೆಟ್ ಬ್ರೋ. ಫ್ರೆಂಡ್ಶಿಪ್ ಅಲ್ಲಿ ಹೆಂಗ್ ಸಿಕ್ಕಿಟ್ಟು ಸಾಹೇಬ್ರಿಗೆ 1 ಕ್ವಾರ್ಟರ್ ರಮ್, 2 ಸಿಗರೇಟ್, 1 ಮಂಚಿದೆಲ್ಲ ಬೇಗ ತಗೊಂಬ. ಓಕೆ ಸರ್. ಏನು ಹೇಳಿದ್ರು? ನೋಡಿದ್ರ ಆಸ್ಗೆ ಹುಡುಗಿ ರುಚು, ಜೊತೆಗೆ ಸದಾ ಕ್ಲೀನು ಡಿಸಿಪ್ಲಿನ್ ಅಂತ ತಲೆ ತಿಂತಿದ್ದ. ನನ್ನ ಹೆಂಡತಿನೂ ಸೋಷಿಯಲ್ಲ. ಹೀಗೆ ಒಂದಿನ ಅಮ್ಮನೆ ಕರ್ಕೊಂಡೋಗಿ ಒಳ್ಳೆ ಡ್ರಿಂಕ್ಸ್ ಪಾರ್ಟಿ ಕೊಟ್ಟೆ ಗುರು. ಸೋಷಿಯಲ್ ಮೂವ್ ಮಾಡ್ದು.
ಬಾಸ್ ಕ್ಲೀನ್ ಬೋಲ್ಡ್ ಮನೆ ಕ್ಲೀನ್ ಆಗ್ತದೆ ಗುರು. ಆಕ್ಚುಲಿ ಇದು ಯಾರಿಗೆ ಹೇಳಿಲ್ಲ ಗುರು, ಫ್ರೆಂಡ್ಶಿಪ್ ಅಲ್ಲಿ ಹೇಳಿಬಿಟ್ಟೆ. ನಿಮ್ಗೇನ್ ಬೇಕಾದ್ರೆ ತಗೊಳ್ಳಿ, ಬಿಲ್ ನಾನೇ ಕೊಡ್ತೀನಿ. ಬೇರೆ ಬಾಸ್ಗೆ ಬ್ಲಾಕ್, ಇವ್ರಿಗೆ ವೈಟ್, ಬಿಲ್ ನಾನೇ. ಓಕೆನಾ? ಓಕೆ ಸರ್. ಬರೀ ಫ್ರಿಜ್ ಕೋಲ್ಡ್ ವಾಟರ್ ಐತಾ? ಐತೆ ಸರ್. ಯಾಕೆ? ಆ ಕೋಲ್ಡ್ ವಾಟರ್ ಸ್ವಲ್ಪ ಸೋಡಾ ಮಿಕ್ಸ್ ಮಾಡ್ಕೊಂಡು ತಂದ್ಕೊಡು. ಆಗಲ್ಲ ಸರ್, ಓನರ್ ಬೈತಾರೆ. ಈ ಸಿದ್ಧ ಮುದ್ದ ಈ ಬಲ್ಲನ್ ಮಕ್ಕಳಲ್ಲಿ ನೀವೇ ನನಗೆ ಕುಡಿಸಿ ನನ್ನ ಹತ್ರನೇ ಬಿಸಿ ಹಾಕ್ಸ್ತಾರ. ಕಾಚಡ ನನ್ನ ಮಕ್ಕಳ. ಸಿದ್ದು ಅವ್ರಿಗೆ ಏನಾದ್ರೂ ಈ ವಿಚಾರ ಗೊತ್ತಾದ್ರೆ ಅಷ್ಟೇ. ಲೇ, ಅವನಿರೋ ಪರಿಸ್ಥಿತಿಲಿ ಅವ್ನು ಉಚ್ಚೆ ತಂದು ಕೊಟ್ರು ಗೊತ್ತಾಗಲ್ಲ. ನೋಡ, ತಗೊಳ್ಳಿ ಸರ್, ನ್ಯೂ ಬ್ರ್ಯಾಂಡ್. ಒಂದೇ ಸರ್. ಪಾರಿಂದ ಅಲ್ಲ, ಇವರಿಂದು. ಅಂತೂ ಬಾರ್ನಲ್ಲಿ ಬೇರೆ ತಂದ ಬಿಲ್ಲ ನೋಡಿ ಇದ್ರಿ ನೀರಿಳಿಸ್ಕೊಂಡ್ರಲ್ಲಿ ಕಡುಬು ತುರ್ಕೋರಂತಾಗಿ ನಾವು ಮುದ್ದು ಬೆಣ್ಣಾಗೋದ ಪಾಪ ಕಣ್ರಿ ಬಡ್ಪಾಯಿ. ಈ ಬಾರ್ಗಳಲ್ಲಿ ಹೇಗೆಲ್ಲ ಕುಡಿದು ಎಷ್ಟೆಷ್ಟೆಲ್ಲ ಬಿಲ್ ಮಾಡಿ ಯಾರ್ಯಾರನ್ನೆಲ್ಲ ಹಾಳು ಮಾಡಿದ್ದಾರಲ್ವಾ. ವಿಶ್ವ ಚರಿತ್ರೆಯ ಪುಟಗಳಲ್ಲಿ ಅಟ್ಲೀಸ್ಟ್ ಒಂದು ಬಾರ ಚಾಪ್ಟರ್ ಆದ್ರೂ ಓದಿದಿದ್ರೆ ಇಷ್ಟೊಂದು ಕಂಗಾಲಾಗ್ತಿರ್ಲಿಲ್ಲ ಅನ್ಸುತ್ತೆ. ಇಲ್ಲಿ ಅವನ್ನ ಹೀಗೆ ಬಿಟ್ರೆ ನಮ್ ನಾಟಕ ಮುಂದುವರಿಬೇಕಲ್ಲ. ಒಂದಿನ ಅವನಿಗೆ ಎಷ್ಟು ಹೋಗ್ಬೇಕು ಅಷ್ಟು ಹೋದಂತೆ ಕಾಲಾವಕಾಶ ಮಾಡ್ಕೊಂಡು ನೆಕ್ಸ್ಟ್ ಡೇ ಸಿದ್ದು ಅವನ್ನ ಹೊಟ್ಟಿ ಕರ್ಕೊಂಡು ಹೋದ. ನಂಗೇನು ಬೇಡಪ್ಪ. ಇಲ್ಲೇ ತಿನ್ನಯ್ಯ, ಬಿಲ್ ನಾನೇ ಕೊಡ್ತೀನಿ. ಗ್ಯಾರಂಟಿ ಮೋಸ ಮಾಡಬಾರ್ದು. ಇಲ್ಲಯ್ಯ. ನಿಂತ್ಕೊಳ್ಳಿ ಸರ್. ಉಪ್ಪಿಟ್ಟು, ಇಡ್ಲಿ, ಉಪ್ಪಿಟ್ಟು, ದೋಸೆ, ಉಪ್ಪಿಟ್ಟು, ಇನ್ನೂ ಏನಿದೆ ಎಲ್ಲ ಎತ್ಕೊಬಾಳೆ. ಇವೆಲ್ಲ ಇನ್ನೇನು ತೋರ್ಸಲ್ಲ ಸರ್? ಓಕೆ ಸರ್. ನಿಮಗೇನು ಕೊಡು ಸರ್? ಅಯ್ಯೋ, ನಿಮ್ದೆಲ್ಲ ಚಿಲ್ಲಾಗಿರೋ ಕೋಲ್ಡ್ ವಾಟರ್ ತಂದ್ಕೊಡ್ತೀನಿ ಬಿಡಿ ಸರ್. ಓಕೆ ಸರ್. ಇಲ್ಲ ಸರ್. ಕುಡಿಯೋದು ಅಂದ್ರೆ ಹಂಗ್ ಕುಡಿದ್ಬಿಡೋದ? ಒಳ್ಳೆ ನೀರ್ ಕುಡ್ದಂಗೆ ಬಿಯರ್ ಕುಡಿದ್ಬಿಟ್ಟ ಅಂತೀನಿ. ಬಿಯರ್ ಕುಡ್ದಿದ್ರೆ ಪರವಾಗಿಲ್ಲ, ಬಾರಲ್ಲೆಲ್ಲ ಬ್ರ್ಯಾಂಡ್ ಎಲ್ಲ ಕುಡಿದ್ಬಿಟ್ಟ. ನೀನ್ ಬಿಲ್ ತರ್ಸಿದ್ದಕ್ಕೆ ಸರಿ ಹೋಯ್ತು, ಇಲ್ಲ ಅಂದ್ರೆ ನಂದೊಂದ್ ತಿಂಗಳು ಸಂಬಳ ಹೋಗ್ತಿತ್ತು. ಒಬ್ಬರು ಬೇಕು, ಹೆರಿಗೆ ಆಗ್ಬಾರ್ದಂದ್ರೆ ಹೇಗಯ್ಯ? ನಿಮ್ ಪ್ರಮೋಷನ್ ಬೇಕು, ದುಡ್ಡು ಖರ್ಚು. ಇವಾಗ 2,000 ರೂಪಾಯಿ ಬಿಟ್ರೆ ತಿಂಗಳಿಗೆ 2,000 ರೂಪಾಯಿ ಜಮ್ ಸಿಗಲ್ವಾ? ಹಂಗಂತೀಯ? ಇನ್ನೇನ್ ಮತ್ತೆ? ನನ್ನ ಸ್ನೇಹಿತರು ಒಳ್ಳೇದಾಗ್ಲಿ ಅಂತ ನಾಟಕ ಪಡ್ಕನೆಲ್ಲ ಬಿಟ್ಕೊಟ್ಟು ಬಂದ್ರೆ 100 ಆಯ್ತು 200 ಆಯ್ತು ಅಂತ ಬಿಂಡಾಸ ಕೊಂಡಾಗ ಗಡ್ತಿಯಲ್ಲ ಯಾರು? ಸಾರಿ, ನಂಗೇನು ತೋರ್ತಾ ಇಲ್ಲ. ನನಗೆ ನೀನೇ ದಿಕ್ಕು. ನಿನಗ್ ನಾನೇ ದಿಕ್ಕು. ಅದಕ್ಕೀಗ 500 ಕಕ್ಕು. 500 ರೂಪಾಯಿನ? ಯಾಕೆ? ಪ್ರಮೋಷನ್ ಬೇಕೋ ಬೇಡವೋ? ಅದು ಖರ್ಚಾಗುತ್ತೆ ಅನ್ನೋ ಹಾಗಿದ್ರೆ ಬೇಡ. ಅದು ಸಣ್ಣ ಮಗನೆ, ನೀನು ನಿನ್ ಹೆಂಡತಿ ಮತ್ತೆ ತಮ್ಮನ ಕೈಲಿ ಉಗಿಸ್ಕೊಳ್ಳೋದಕ್ಕೆ ಲಾಯಕು. ನಿಮಿಷಕ್ಕೆ 3 ಬಾರಿ ಅಕ್ಸನ್ ಬಟ್ಟೆ ಹೋಗಿದ್ದಾರಲ್ಲ, ಅದೇ ಸರಿ. ಸುಮ್ಮನೆ ಟೈಮ್ ವೇಸ್ಟ್. ಇಲ್ಲಿ ಬರೋ ಬದಲು ಕಲಾಕ್ಷೇತ್ರದ ಕಟ್ಟೆ ಮೇಲೆ ಕೂತಿದ್ದ ಯಾರೋ ಸಿಕ್ಕಿರೋರು 4 ನಾಟಕಕ್ಕೆ ಉಪ್ಪುಂಕೆ ಹಾಕೋದಿತ್ತು. ನಿನ್ನಂತ ಕಂಜು ಸಮಯಕ್ಕೆ ಸಿಕ್ಕಾಕೊಳ್ಳಂಗ ಐತಲ್ಲ. ಬರ್ತೀನಿ. ಸಿದ್ದು ಸಿದ್ದು ಹೋಗಿ ಹೋಗಿ ಈ ಕೆಲಸ ತಂದು ಕಟ್ಟಿದ್ರು. ಅದ್ರ ಬದಲು ಬೇರೆ ಯಾರಿಗಾದ್ರೂ ಕಟ್ಟಿದ್ರೆ ಸುಖವಾಗಿಟ್ಟಿರೋನೇನೋ. ಅಯ್ಯೋ ಸಿಸ್ಟರ್, ನಿಮ್ಮ ಅಪ್ಪ ಅದೇ ನಮ್ ಡ್ಯಾಡಿ ಒಳ್ಳೆ ದುಡ್ಡಿರೋನಾದ್ರೂ ಮದುವೆ ಮಾಡಿಲ್ಲ. ಇವಾಗ ಅದೇನು ಪ್ರಯೋಜನ ಸಿಸ್ಟರ್? ನಡಿ, ಅಳ್ಬೇಡ, ನಾವು ಮನೆಗೆ ಹೋಗೋಣ. ನಂಗೂ ಪ್ರಮೋಷನ್ ಬೇಕೇ ಬೇಕು ಸಿದ್ದು. ನಡಿಬುದು ಮುಂದೆ ಜೊಂಡೆ ಸಾಕಣ. ಮ್ಯಾನೇಜರ್ ಪಾರ್ಟಿ ಕರೆಯದ ಮನೆಗೆ. ಅವ್ರು ಹಾಗೆ ಮಾಡಿದ್ರು. ಮನೆ ಚೆನ್ನಾಗಿರ್ಬೇಕು, ಊಟ ಚೆನ್ನಾಗಿರ್ಬೇಕು.
ನಿಮ್ಮ ಮನೆ ಫ್ರೆಂಡ್ಸ್ ಮನೆ ಹಾಳು ಫ್ರೆಂಡ್ಸ್ ಏನಂದ್ರು ಮನೆ ಕರ್ಕೊಂಡ್ ಬಂದ್ರು ನಿಮ್ಗೂ ಬೀಳ್ರೆ ಅವನಿಗೂ ಬೀಳ್ರೆ ಪರ್ಕೆ ಪರ್ಕೆ ಕಿತ್ತಾಗತ್ತೆ ಹಿಂಗೆ ಗಾಬರಿ ಬಿದ್ದೆ. ನನ್ನ ಹೆಂಡತಿ ಎಷ್ಟು ಸೋಷಿಯಲ್ ಅಂತ ನೆನ್ಪು ಮಾಡ್ಕೊತಾ ಇದ್ದೆ. ಗೊತ್ತು ಕಣೆ ನಿನ್ ಹೆಂಡತಿ ಸೋಷಿಯಲ್ ಅಲ್ಲ ಸೇಲ್ಸ್ ಅಂತ. ಇವಾಗ ಏನ್ ಮಾಡೋದಿದ್ರು? ಡೋಂಟ್ ವರಿ, ನಿನ್ ಹೆಂಡತಿನ ಒಂದು ವಾರ ತವ್ರ ಮನೆ ಕಳಿಸ್ಬಿಡು. ಕಳಿಸಿ ಇಲ್ಲಿ ಬೇರೆ ಹೆಂಡತಿ ಸೆಟ್ ಮಾಡಿದ್ರಾಯ್ತು. ಬೇರೆ ಒಬ್ಬ ಹೆಂಡ್ತಿನ ಇಲ್ಲಿನ ತರ್ತೀಯೋ? ಫ್ಲಿಪ್ಕಾರ್ಟ್ ಅಲ್ಲಿ ಎಲ್ಲ ಸಿಗ್ತಾರೇನು? ನನ್ಗೊಬ್ಳು ಕಂಪ್ನಿ ನಡುತ್ತಾ ಬರ್ತಿದ್ದಾಳೆ. ಅವ್ಳಿಗೆ ಹೇಳಿ ನಿನ್ ಸ್ನೇಹಿತ ಹೆಂಡತಿ ಆಗಿರೋದ್ರೆ ಇರ್ತಾಳೆ. ಒಂದಿನ ಶೋ ಕೊಟ್ರೆ ಆಯ್ತು. ಕಾಸು ಕೊಟ್ರೆ ಬರ್ತಾರೇನು? ಕೊಡ್ತೀನಿ ಅಂದ್ರೆ ವರ್ಷ ಪೂರ್ತಿ ಬೇಕಾದ್ರೆ ಹೆಂಡತಿ ಆಗಿರ್ತಾಳೆ. ಅಯ್ಯೋ ಬೇಡಪ್ಪ. ಅವಳ ಆಕ್ಟಿಂಗ್ ನೋಡಿ ನಿಮ್ ಮ್ಯಾನೇಜರು ಆನ್ ದ ಸ್ಪಾಟ್ ಪ್ರಮೋಷನ್ ಕೊಡ್ಬಿಡ್ಬೇಕು. ನಿಜವಾಗ್ಲೂ 100%. ಇದಕ್ಕೆಲ್ಲ ನೆಮ್ಮದಿ ಒಪ್ಬೇಕಲ್ಲಪ್ಪ. ಒಪ್ಪಿಸ್ಬಿಟ್ಟು ಕಳ್ಸಯ್ಯ. ಅಯ್ಯೋ ಹೆಣ್ಮಕ್ಳನ್ನ ತವ್ರ ಮನೆ ಕಳ್ಸೋದಕ್ಕೂ ಕಾರಣ ಬೇಕೇನಿಲ್ಲ. ತವ್ರ ಮನೆ ಬೆಕ್ಕಿಗೆ ಏನಾದ್ರೂ ಹುಷಾರಿಲ್ಲ ಅಂದ್ರೆ ಒಂದು ವಾರ ಬರಲ್ಲ. ತಾಯಿಗೇನಾದ್ರೂ ಹುಷಾರಿಲ್ಲ ಅಂದ್ರೆ 10 ದಿನ ಬರಲ್ಲ. ಅಪ್ಪಿ ತಪ್ಪಿ ಅವ್ರ ತಾಯಿಗೇನಾದ್ರೂ ಹುಷಾರಿಲ್ಲ ಅಂದ್ರೆ ನಮ್ಮಂತ ಗಂಡ್ಮಕ್ಳು ಹೆಣ್ಮಕ್ಳ ಬಿಡೋದೇ ವಾಸಿ. ಪ್ರಪಂಚದಲ್ಲಿರೋ ಹೆಣ್ಮಕ್ಳ ಜೊತೆಲ್ಲ ಒಟ್ಟಿಗೆ ಸೇರಿದು ಇದೊಂದೇ ಕಾರಣಕ್ಕೆ ಹಿಂಗಂತ ಇದು ಮೊದಲು ಹೇಳಿ ತಲೆ ತಿಂಗಳು ನೀ ಹೇಳೋದನ್ನ ಅವಳು ನಂಬಿಲ್ಲ ಅಂದ್ರೆ ನಂಬೋ ಹಾಗೆ ನೀ ಮಾಡ್ಬೇಕು. ಒಂದು ಕೆಲಸ ಮಾಡು, ನಾಳೆ ನನ್ನ ಆಫೀಸ್ಗೆ ಒಂದು ಇನ್ಲೈನ್ ಲೆಟರ್ ಬರ್ಕೊಡ್ತೀನಿ. ಅದನ್ನ ಆಫೀಸ್ ತಗೊಂಡೋಗಿ ಒಂದು ಹಳೆ ಸಿಗೋತ್ತಪ್ಪ ಅದನ್ನ ನಿನ್ ಹೆಂಡತಿ ಕೈ ಕೊಡು. ಚಂಡ ಹೊರಡ್ಬೇಕು. ನಿನ್ ತಾಯಿ ಹುಷಾರಿಲ್ಲ ಅಂತ ಹೇಳು. ಹೊರಡ್ಲಿಲ್ಲ ಅಂದ್ರೆ ಕೇಳು, ನಿಂತ ಜಾಗದಲ್ಲೇ ಹೊರಡ್ತಾಳೆ. ಆಮೇಲೆ ವಾಪಸ್ ಬರೋದ್ರೊಳಗೆ ನಿನ್ನ ಹತ್ರ ಒಂದು ಪ್ರಮೋಷನ್ ಸಿಕ್ಕಿರುತ್ತಲ್ಲ. ನೋಡಯ್ಯ, ತುಂಬಾ ಮುಖ್ಯವಾದ ವಿಷಯ. ಹೆಂಡತಿನ ತವ್ರ ಮನೆ ಕಳಿಸ್ಬಿಡು, ನಿನ್ ತಾಯಿನ ತೀರ್ಥಯಾತ್ರೆ ಕಳಿಸ್ಬಿಡು. ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ. ಅಂತೂ ನಾಟಕನ ಒಂದು ಹಂತಕ್ಕೆ ತಂದಿದ್ದಾಯ್ತು. ಬೆಳಗ್ಗೆ ಮುದ್ದು ಸಿದ್ದು ಬಳಿಗೆ ಬಂದ. ಸಿದ್ಧ ಮಾಡಿಟ್ಟ ಲೆಟರ್ನ ಸಿದ್ದು ಕೈ ಕೊಟ್ಟ. ಮುದ್ದಣ್ಣ ತಗೊಂಡು ಮನೆಗೆ ಖುಷಿಯಿಂದ ಓಡೋಗ್ತಿರ್ಬೇಕಾದ್ರೆ, ಸಿದ್ದು ನೀನು ಇದ್ರೆ ಚೆನ್ನಾಗಿರೋ ಸಿದ್ದು ಅಂತ. ಅದಕ್ಕೆ ನಮ್ ಸಿದ್ದು, ಡೋಂಟ್ ವರಿ ಮುದ್ದು, ಯಾವಾಗ ಬೇಕೋ ಆವಾಗ ನನ್ನ ಜ್ಞಾಪಿಸ್ಕೋ. ಶ್ರೀಕೃಷ್ಣ ಪರಮಾತ್ಮ ಪ್ರತ್ಯಕ್ಷ ಆದಾಗೆ ನಾನು ಪ್ರತ್ಯಕ್ಷ ಆಗ್ತೀನಿ ಅಂತ. ಈ ಧೈರ್ಯದ ಮೇಲೆ ನಮ್ಮ ಮುದ್ದಣ್ಣ ಲೆಟರ್ ತಗೊಂಡು ಮನೆಗೆ ಓಡೋಗ್ತಾನೆ. ಮುಂದೇನಾಗುತ್ತೆ ಅಂತ ನೋಡೋಣ ಬನ್ನಿ.